ಒಂದಲ್ಲ ಒಂದೇನಾರು ಕರ್ಕರೆ ಇರಲೇಬೇಕು ನಮ್ಮ ಮನೇಲಿ. ಒಂದೇ ನಮ್ಮ ಮನೇಲಿ ತಪ್ಪಿದ್ರೆ ಬೇರೆಯವ್ರ ಮನೆದಾರು ಈ ಮನೆಗೆ ಬರ್ಬೇಕು. ಅಂತದೇ ಸುಮ್ಮನೆ ಮನೇಲಿ ಇದ್ದಾರಿದ್ರನ ಹುಡುಗರನ್ನ ಹತ್ಕೊಂಡು ಹೋದರು. ಈಗ ಒಂದು ತಲೆ ಬಿಸಿ ಮೈ ಮೇಲೆ ಹೇಳ್ಕೊಂಡು ಬಂದು ಹೋಗ್ತಾರೆ. ಮಗ ಏನಾರು ಕೇಳಿಸ್ಕೊಂಡು ಹೋಗಿ ಏನಾರು ಮಾಡೋರು ಮಾಡ್ಬೋದು. ಇವ್ರ ಬುಡಕ್ಕೆ ಬಂದ್ರೆ ಮಾತ್ರ ಬೇರೆಯವ್ರು ಬೇಕು ಅಂತ ಕಾಣ್ತದೆ. ನಿಲ್ಲಣ್ಣ ಹಾಗೆ ಅದಾರೆ. ಅವ್ರೇನು ಗುಂಡಪ್ಪಣ್ಣ ಭಾಳ ಇದ್ರ ಜನ ಏನಲ್ಲ. ಇವರಿಬ್ಬರು ದೂರ ಮಾಡಿದ್ರಲ್ಲ, ಹಾಗಾಗಿ ಅವರು ಬೇರೆ ಊರು ಮನೇಲಿ ಯಾರು ಒಬ್ಬರು ಜೊತೆಗೆ ಬೇಕಲ್ಲ, ಅರ್ಧ ಹಠಕ್ಕೆ ಹೋಗೋರ ಜೊತೆ ಸೇರಿದ್ರೇನು. ಸೀತಕ್ಕೂ ಏನು ಕಮ್ಮಿ ಇಲ್ಲ. ಎಲ್ಲ ಗನಾಗಿದ್ರೆ ಯಾರೇನು ಕಮ್ಮಿ ಕಾಣಲ್ಲ ಅವರಿಗೆ. ನಂಗಾರು ಹೇಳ್ತಿದ್ರು ಸುಧಾರಿಸ್ಕೊಂಡು ಹೋಗ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಈಗ ಇವ್ರಿಗೆ ಆಗಲ್ಲನ ಆ ಗಂಡನ ಸುಧಾರಿಸ್ಕೊಂಡು ಹೋಗೋಕ್ಕೆ. ಎಲ್ಲ ಬೇರೆಯವ್ರ ಮನೆಗೆ ಹೇಳಕ್ಕೆ ಮಾತ್ರ ಚಂದ, ಅವ್ರವ್ರ ಬುಡಕ್ಕೆ ಬಂದಾಗಲೇ ಗೊತ್ತಾಗೋದು. ಹೇಳಿದ್ರೆ ಕಷ್ಟದ ಟೈಮಲ್ಲಿ ಹೇಳ್ತದೆ ಶಾರದಾ ಅಂತ ಆಗ್ತದೆ. ಶೋಪ ದೇವರೇ, ಒಂಚೂರು ಮಳೆ ಹನಿ ಕಡ್ದಿದ್ದಕ್ಕೆ ಮನೆ ಒಳಗೆ ನಿಲ್ಲನ ಅಂತ ಕಾಣ್ತದೆ. ಪುಳ್ಳು ಅಜ್ಜಿ ಹತ್ಲಕ್ಕೆ ಹೋತಾ, ನಾ ಬರೋ ತನಕ ಅಲ್ಲೇ ಕೂತಿರ್ತಿತ್ತು ಮಾರೆ. ಇವತ್ತೇನು ಪತ್ತಕ್ಕಿಲ್ಲ. ಸ್ನಾನ ಮಾಡ್ಕೊಂಡು ಬಂದರು ಕಾಪಿ ಗೀಪಿ ಕುಡಿತೀಯೇನೋ ಅಂತನೂ ಕೇಳಲ್ಲ ಮರೆಯ. ಅಜ್ಜಿ ಎತ್ಲಾಗ ಹೋಗ್ಯದ? ಅಜ್ಜಿ ಎಲ್ಲಿಗೂ ಹೋಗ್ಲಪ್ಪ, ಮಲ್ಕಿಂಡದೆ. ನಾನು ಅಲ್ಲೇ ಕುತ್ಕೊಂಡು ಬರಿತೀನಿ ಅಂತ ಹೇಳಿದ್ರೆ ಬೇಡ, ನನಗೆ ಯಾಕೆ ಜ್ವರ ಬಂದಂಗೆ ಆಗ್ಯಾವೆ, ನೀ ಆಚೆಗೆ ಹೋಗಿ ಮಲ್ಕ್ಯ ಅಂತ ಹೇಳ್ತು. ಕುತ್ಕೊಂಡು ಬರಿ ಅಂತ ಹೇಳ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಇವತ್ತು ಕತ್ಲಿಗೆ ಅದ್ರ ಜೊತೆ ಮಲ್ಗೋದು ಬೇಡ ಅಂತ ಹೇಳಿದೆ. ಹೌದಾ? ಅದು ಯಾಕೆ ಹಂಗೆ ಹೇಳ್ತು ಮರೆ? ಜ್ವರ ಅಂತ ಕಿದ್ದಂತೆ ಬರ್ತವೆ. ಹಂಗೆ ನೀ ಮಲ್ಕೊಂಡ್ರೆ ಏನಾಗಲ್ಲ, ನೀ ಅಜ್ಜಿ ಜೊತೆನೇ ಮಲ್ಕ್ಯ. ಅಮ್ಮ ಅಲ್ಲ, ಶಾರದಾ? ಶಾರದನೆಯ ಇಲ್ಲಿ ಅಡುಗೆ ಮನೇಲಿ ಇದ್ದೀನಿ. ಏನಾಗಬೇಕಿತ್ತ? ಅಲ್ಲ, ಎಂತ ಮರತಿ ಮಾತಾಡ್ಬೇಕಾರೆ ಮೈ ಮೇಲೆ ಬತ್ತೀಯಲ್ಲ, ಎಲ್ಲಿದ್ದೀಯ ಅಂತ ಒಂಚೂರು ಕೇಳಿದ್ದು ತಪ್ಪಾಗಿ ಹೋತಾ? ಅಮ್ಮ ಸ್ನಾನ ಮಾಡ್ಕೊ ಬಂದ ಕೂಡಲೇ ಕಾಪಿ ತಗೋ ಬತ್ತಿತ್ತು. ಎತ್ಲ ಹೋತ ಅಮ್ಮ ಅಂತ ಕೇಳಿದ್ರೆ ಪುಳ್ಳು ಅಜ್ಜಿಗೆ ಜ್ವರ ಬಂದದೆ ಅಂತಾನಲ್ಲ. ಹೌದಾ? ಎಂತಕ್ಕೆ ಜ್ವರ ಬಂದ? ನೋಡಿ, ಹಿಂಗೆ ಕೇಳಿದ್ರೆ ನಾನು ಎಂತ ಸರಿಯಾಗಿ ಹೇಳ್ಬೇಕಾಗ್ತದೆ. ಹೇಳಿದ್ರೆ ಮಾತಾಡ್ಬೇಕಾರೆ ಮೈ ಮೇಲೆ ಬತ್ತೀಯ ಅಂತೀರಿ. ಎಂಟಕ್ಕೆ ಜ್ವರ ಬಂದವೆ ಅಂತ ಹೇಳಿದ್ರೆ ನಾನೇನು ಡಾಕ್ಟ್ರ್ ಅಂದರೆ? ಡಾಕ್ಟ್ರಿಗೂ ಈಗ ಜ್ವರ ಬಂದಿದ್ದಕ್ಕೆ ಅವ್ರು ಔಷಧಿ ಕೊಡ್ತಾರೆ ಬಿಟ್ಟರೆ ಜ್ವರ ಎಂತಕ್ಕೆ ಬಂತು ಅಂತೇಳಿ ಒಟ್ಟು ಬೇಗ ಗೊತ್ತಾಗಲ್ಲ. ಅಲ್ಲಿ ಹೋಗಿ ಕೇಳಿ, ನಿಮ್ಮ ಅಮ್ಮನ ಹತ್ರನೇ ಕೇಳಿ, ಸ್ವಲ್ಪ ಮಾತಾಡಿ ನೋಡೋಣ ಏನು ಎತ್ತ ಅಂತ. ಜ್ವರ ಏನು ಬಂದಿದ್ದಲ್ಲ, ಸ್ವಲ್ಪ ಬೇಜಾರಲ್ಲ ಅದಾರ ಅವರು ಅಷ್ಟೇ. ಎಂತಕ್ಕೆ ಬೇಜಾರು ಎಂತಕ್ಕಾಗಿದೆ? ನಾ ಬೆಳಿಗ್ಗೆ ಹೋಗೋಷ್ಟೊತ್ತಿಗೆ ಖುಷಿಲ್ಲೇ ಇತ್ತು, ಆದರೆ ಸೀತಾರ ಮನೆಗೆ ಹೋಗಿ ಬರ್ಬೇಕು ಅಂತ ಹೇಳ್ತಿತ್ತು. ಇಷ್ಟೊತ್ತಿಗೆ ಬೇಜಾರಾಗಿದೆ ಅಂದರೆ ಯಾರು, ನೀನೆಂತ ಹೇಳಿ ಇಲ್ಲ ಅಪ್ಪ ಅಂತ ಹೇಳ್ಯಾರ? ಎಂತ ಹೇಳಿದೆ ಅಮ್ಮಗೆ? ಎಂತ ಹೇಳಿದೆ? ಆ ಥರ ಕೆಲಸ ಮಾಡಿಕೊಡ್ತದೆ ನಿನಗೆ, ಹಂಗಾರೆ ಒಂದು ಚೂರು ಕೃತಜ್ಞತೆ ಇಲ್ಲನೇ ನಿನಗೆ ಹಂಗಾರೆ? ಮತ್ತೆ ಅಂತ ಹೇಳಿದೆ? ಸುಮ್ಮನೆ ಇದ್ರು ಅಂದಾತು, ಬಾಯ್ ಅದೇ ಅಂತ ಮಾತಾಡ್ತಿರ್ಬೇಡಿ. ನಿಮ್ಗೆ ಯಾರು ಹೇಳಿದ್ರು ನಾನೇನ ಹೇಳಿನಿ ಅಂತ? ನಾನೆಂತ ಹೇಳಕ್ಕೆ ಹೋಗೀನಿ? ಅವ್ರಿಗೆ ಬೇಜಾರು ಆತು ಅಂದ ಕೂಡಲೇ ಅದಕ್ಕೆ ನಾನೇ ಏನಾರು ಹೇಳ್ಬೇಕಾ? ಬೇರೆ ಯಾರ ಮತ್ತಿಗೆ ಅವ್ರಿಗೆ ಬೇಜಾರು ಆಗೋದೇ ಇಲ್ಲ. ಹ್ಞೂ 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 ಸಾತು ಬಿಡು, ಗೊತ್ತಾಯ್ತು. ನೀನೆಂತ ಹೇಳಲ್ಲ, ಅಪ್ಪ ಎಂತ ಹೇಳಿದ್ರ? ನೀ ಇದ್ದ ಎಂತ ಹೇಳಿದ್ರು? ಅಮ್ಮಗೆ ಹೇಳ್ತೀನಿ, ಎಂತ ಮನೇಲಿ ಯಾರು ಇಲ್ದಿದ್ದಾಗ ಅವ್ರ ಹತ್ರ ಏನು ಹೇಳಕ್ಕೆ ಹೋಗಬೇಡ ಅಂತ. ಹೇಳಿದ ಮಾತು ಕೇಳಲ್ಲ, ಎಂತಾರು ಹೇಳ್ತದೆ, ಬೈಸ್ಕೊಂಡು ಕೂತ್ಕೋತದೆ. ಎಂತ ಹೇಳಿದ್ರ? ಸುಮ್ಮನೆ ಇರ್ರಿ, ಇವ್ರ ಮನಸ್ಸಿಗೆ ಬಂದಿದ್ದನ್ನೇ ಹೇಳ್ತಿರ್ತಾರೆ. ಇಲ್ಲಿ ಯಾರು ಎಂತ ಹೇಳಲೇ ಇಲ್ಲ. ಸೀತಾಕರ್ ಮನೆಗೆ ಹೋಗಿದ್ರು, ಅಲ್ಲಿಂದ ಬಂದರೆ ಹಿಂಗೆ ಥರ ಮುಖ ಸಣ್ಣ ಮಾಡ್ಕೊಂಡು ಅದಾರೆ. ಎಂತ ಅಂತ ಕೇಳಿದ್ರು ಸುಸೂತ್ರ ಬಾಯಿ ಬಿಡಲ್ಲ. ಸೀತಕ್ಕನ ಮನೆಗೆ ಹೋಗಿ ಬಂದವಳು ಬೇಜಾರಲ್ಲದಿಯಾ? ಸೀತಕ್ಕೆ ಹಾಗೆಲ್ಲ ಏನು ಹೇಳಲ್ಲ. ಹೇಳಿದ್ರು ಗುಂಡಪ್ಪಣ್ಣೇ ಏನಾರು ಹೇಳಿರ್ತಾರೆ. ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ನಮ್ಮದು ಏನಿದ್ರು ನಮ್ಮ ಹತ್ರ ಮಾತಾಡ್ಬೇಕು, ಅಮ್ಮನ ಹತ್ರ ಎಲ್ಲ ಅಂತ ಕೇಳಕ್ಕೆ ಹೋಗ್ಬೇಕು. ಸತ್ಯ ಹೇಳು, ಏನು ಹೇಳಿದ್ರು ಅಂತ ಹೇಳಿ, ನಾನು ಈಗಲೇ ಫೋನ್ ಮಾಡ್ತೀನಿ. ಇಲ್ಲಪ್ಪ, ನಿಮ್ಗೆ ಇವತ್ತು ಎಂಥದ್ದು ಆಗಿದ್ದೇ ಹೌದು. ಯಾರು ಎಂತ ಹೇಳಲ್ಲ ಪುಣ್ಯಾತ್ಮ. ಅಲ್ಲಿ ಸೀತಕ್ಕ ಬೇಜಾರಲ್ಲಿದ್ರಂತ ಪಾಪ. ಗುಂಡಪ್ಪಣ್ಣೇನ
ಶೇಖರನ ಜೊತೆ ಸೇರ್ಕೊಂಡು ಪೂರ್ತಿ ಕುಡ್ತಾ ಗಿಡ್ತಾ ಎಲ್ಲ ಕಲ್ತಿರ್ಬೇಕು. 2ನೇ ಹಪ್ತೆ ಔಷಧಿನೂ ಇನ್ನೂ ಹೊಡಿಲ್ಲಂತೆ. ಮನೆ ಒಳಗೆ ಒಂಥರ ಕರ್ಕರೆ ಅಂತ ಹೇಳಿ ಸೀತೆ ಬೇಜಾರು ಮಾಡ್ಕಿತ್ತಿತ್ತು ಅಂಥೇಳಿ ನಿಮ್ಮಮ್ಮ ಬೇಜಾರು ಮಾಡ್ಕಿ ಕೂತಾರೆ. ಇದಕ್ಕೆ ಅಂತ ಹೇಳೋದು. ಹೌದಾ? ಗುಂಡಪ್ಪಣ್ಣ ಎಂತದಪ್ಪ, ನಂಗೆ ಗೊತ್ತೇ ಇಲ್ಲಲ್ಲ. ಹಂಗಾರೆ ನನಗೂ ಅವ್ರು ಸಿಕ್ಕದೆ ಸುಮಾರು ದಿವಸ ಆಯ್ತು. ಅಮ್ಮನ ಹತ್ರನೇ ಹೋಗಿ ಕೇಳ್ತೀನಿ. ನಿಂತ್ಕೊಳ್ರಿ, ಅಲ್ಲೊಂಚು ನಿಂತ್ಕೊಳ್ಳಿ, ಹೇಳ್ತೀನಿ. ಎಂಥದೇ ಮರತಿ ನಿಂದೊಂದು? ಗುಂಡಪ್ಪಣ್ಣ ಶೇಖರನ ಜೊತೆ ಸೇರ್ಯಾರೆ ಅಂತ ನಿಮಗೆ ಗೊತ್ತಿಲ್ಲ. ಅವ್ರ ಮನೇಲಿ ರಗಳೆ ಆತಾದೆ ಅಂತ ನಿಮಗೆ ಗೊತ್ತಿಲ್ಲ. ಗುಂಡಪ್ಪಣ್ಣಗೆ ಹೆಂಗೆ ಫೋನ್ ಮಾಡ್ತೀರಿ? ಎಷ್ಟು ದಿವಸ ಆಗ್ಯದ ನೀವು ಗುಂಡಪ್ಪಣ್ಣನ ಹತ್ರ ಮಾತಾಡಿ? ಎಷ್ಟು ದಿವಸ ಆಗ್ಯದ? ಎಷ್ಟು ದಿವಸದ ಮೇಲೆ ಇದಕ್ಕಾಗಿ ಫೋನ್ ಮಾಡಿ ಏನಂತ ಕೇಳ್ರಿ ಅಂತ ಹೇಳ್ತೀರಿ? ಇಲ್ಲಪ್ಪ, ಮಾತಾಡ್ತೀವಪ್ಪ. ಗುಂಡಪ್ಪಣ್ಣನ ಹತ್ರ ಮಾತಾಡ್ತೇನು, ದಿನ ಅಲ್ಲಿ ಸಿಗ್ತಿರ್ತೀವಿ. ನಾಲ್ಗೆ ಚಾತುರ್ಯ ನೋಡಿ ನಿಮ್ಮದು. ಗುಂಡಪ್ಪಣ್ಣ ನಿಮ್ಮಿಬ್ಬರ ಹತ್ರ ಮಾತಾಡೋದು ಬಿಟ್ಟು ಸುಮಾರು ದಿವಸ ಆಗಿದೆ ಅಂತ ನಂಗೆ ಯಾವತ್ತೋ ಗೊತ್ತು. ನೀವು ಹೇಳಿದ ಕೂಡಲೇ ನನಗೆ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ. ನಿಮ್ಮ ಅಮ್ಮನ ಹತ್ರ ಹೇಳೋಕ್ಕಾಗಿದೆ ಗುಂಡಪ್ಪ ಅಣ್ಣಗೆ ನನಗೆ ಒಂಚೂರು ಇದಾಗಿದೆ ಅಷ್ಟಕ್ಕಷ್ಟೇ ಅಂತ. ನನ್ನ ಹತ್ರ ಒಂದು ಸಲ ಹೇಳೋಕ್ಕಾಗಲ್ಲ ಅಲ್ಲ? ನಿಮಗೆ ಬೇಸ್ ಹಾಕೋಕ್ಕೆ ಮಾತ್ರ ಇಲ್ಲಿ. ಶಾರದಾ, ನಿಂಗೆ ಇವತ್ತು ಎಂಥದ್ದು ಆಗಿದ್ದೇ ಹೌದು. ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಬಂದೆ. ನೀನು ಈ ಥರ ಮಾತಾಡೋದು ನೋಡಿದ್ರೆ ಕಾಫಿ ಬೇಡ, ಎಂಥದ್ದು ಬೇಡ ಮರತೆ. ಎಂಥ ಗುಂಡಪ್ಪಣ್ಣ ನಮ್ಮ ಜೊತೆ ಸೇರಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದೆ? ನಾವು ಒಟ್ಟಿಗೆ ಈಗ ಮೊನ್ನೆ ಅಷ್ಟೇ ಒಂದು 4 ಇದ್ರದ್ದು ದೇವಸ್ಥಾನದಲ್ಲಿ ಒಂದು 500 ತಟ್ಟೆ ಮಾಡಿಕೊಡೋಕೆ ಹೇಳಿದರು. 3 ಜನ ಕೂತ್ಕೊಂಡು ಮಾಡಿವೆ, ಪ್ಯಾಕ್ ಮಾಡಿಕೊಟ್ಟೆ ಮನೆಗೆ ಬಂದಿವೆ. ಅಯ್ಯೋ ನಿನ್ನ ಯಾರೆಂತ ಕೇಳ್ಬೇಕ್ರಿ? ನಿಮ್ಮ ಅಮ್ಮನೇ ಹೇಳಿದ್ದು. ಗುಂಡಪ್ಪಣ್ಣವ್ರ ಮನೆಯಲ್ಲಿ ಎಂಥದೋ ಕರ್ಕರೆ ಆಗ್ತದೆ, ಆ ಗುಂಡಪ್ಪಣ್ಣ ಬೇರೆ ಶೇಖರನ ಜೊತೆ ಸೇರ್ಯಾರೆ, ಹಾಗಾಗಿ ನಾವು ಈಗ ಅವ್ರ ಹತ್ರ ಹೆಚ್ಚು ಮಾತಾಡೋಕೆ ಹೋಗಲ್ಲ ಅಂತ ಹೇಳೇನೆ ಪಾಪಣ್ಣ ಅಂತ ನಿಮ್ಮ ಅಮ್ಮ ಹೇಳ್ಯಾರೆ. ನೀವು ಅವನ್ನೆಲ್ಲ ಮುಚ್ಚಾಕಕ್ಕೆ ನೋಡಬೇಡಿ, ಗೊತ್ತಾತಾ? ನಿಮ್ಮ ಅಮ್ಮನ ಹತ್ರ ಆದರೆ ಎಲ್ಲ ಹೇಳೋಕ್ಕಾಗ್ತದೆ. ನಾನು ಏನಾಗಿ ಕಾಣ್ತೀನಿ ನಿಮಗೆ? ನಾ ಬಾಯಿ ಬಿಟ್ಟು ಕೇಳಿದ್ರು ಅಲ್ಲ ಅದು ಇದು ಅಂತೇಳಿ ಏನಾದ್ರು ನೆವ ಹೇಳ್ತೀರಿ ಅಲ್ಲ? ಓ, ಸೊಸೆ ಹತ್ರ ಎಲ್ಲ ವರದಿ ಒಪ್ಸಾಗಿದೆ ಈಗ ನಮ್ಮಮ್ಮ. ಅದು ಹೀಗೆ ಏನೋ ಮಾತಿಗೆ ಬಂತಲ್ಲ, ಅದಕ್ಕೆ ಹೇಳಿದ್ದು ಮರತಿ. ಏನು ಹೇಳಬೇಕು ಅಂತ ಹೇಳಿದ್ದಲ್ಲ. ಈಗ ಕಾಫಿ ಕೊಡು ನೀನು. ನನ್ನ ಹತ್ರನೂ ಮಾತಿಗೆ ಹೇಳ್ಬೋದಿತ್ತಲ್ಲ, ಕತೆಗೆ ಏನು ಬೇಡಿತ್ತು, ಮಾತಿಗೆ ಹೇಳಿದರೆ ಸಾಕಿತ್ತು ನಂಗುವ. ಕಾಫಿ ಅದು ಹಾಲು ಹಾಕೋಕ್ಕೆ ಹೋದೆ, ಹಾಲು ಒಡೆದೇ ಬಿಡ್ತು. ಮತ್ತಿಷ್ಟೊತ್ತಿನ ಮೇಲೆ ಎಂತ ಕಾಸೋದು ಅಂತೇಳಿ ಸುಮ್ಮನಾದೆ, ಒಬ್ರಿಗಾಗಿ ಎಂತ ಕಾಸೋದು ಅಂತ. ಇವತ್ತೊಂದು ದಿವಸ ಸುಧಾರಿಸ್ಕೇಳಿ ಮರ್ರ, ನಿಮ್ಮ ಅಮ್ಮನ ಹೋಗಿ ಮಾತಾಡಿಸಿ. ಭಾಳ ಬೇಜಾರಲ್ಲದಾರ ಅವರು. ಪಾಪಣ್ಣರು ಒಂಚೂರು ಗುಂಡಪ್ಪಣ್ಣಗೆ ಹೇಳ್ಬೋದು ಅಂತಿದ್ರು. ಅಲ್ಲಿ ಇಷ್ಟು ದಿವಸ 3 ಜನ ಒಟ್ಟಿಗೆ ಇದ್ಕೊಂಡು ಯಾರು ಒಬ್ರಿಗೆ ಏನಾರು ಇದಾತು ಅಂದ ಕೂಡಲೇ ಒಂದು ತಿದ್ದಿ ಹೇಳಿ ಹಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಏನಾಗ್ತದೆ ನಿಮಗೆ? ನಿಮ್ಮ ಅಮ್ಮ ಅಷ್ಟು ತಲೆ ಕೆಡ್ಸ್ಕೊಂಡು ಕೂತಾರೆ, ಮತ್ತು ನೀವೆಂತ ಫ್ರೆಂಡ್ಸು ಊರು ಮನೆಯರ? ನಿಮ್ಮ ಕಣ್ಣಾರೆ ಅವ್ರು ಹಾಳಾಗಿ ಹೋಗ್ತಾರೆ ಅಂತ ಹಾಳಾಗಿ ಹೋಗ್ತಾರೆ ಅಂದರೆ ಬಿಟ್ಕೊಂಡು ಸುಮ್ಮನೆ ಕೂತ್ಕೋತೀರಾ? ಅಲ್ಲ, ನಿನ್ನ ಒಳ್ಳೆ ಕಥೆ ಅದೆಲ್ಲ ಮರತಿ, ಸ್ವಲ್ಪ ಸಣ್ಣ ಮಾತಾಡ. ಅಲ್ಲಿ ಪುಳ್ಳು ಕೂತಾನೆ, ಹಾಗೆ ಹೋಗಿ ಆ ಹುಡುಗರ ಹತ್ರ ಎಲ್ಲಾರು ಹೇಳ್ಗಿಡಾಕದ್ದಾನೆ. ಅವ್ರು ನಮ್ಮ ಜೊತೆನೇ ಬರೋಲ್ಲ ಅಂದರೆ ಏನು ಸಣ್ಣ ಮಕ್ಕಳ? ಕೈ ಹಿಡ್ದು ಎಳ್ಕೊ ಬರೋಕ್ಕೆ ದೊಡ್ಡಕ್ಕೆ ಹೇಳಿಬಿಡ್ತದೆ. ನಮಗೇನದು ಅವ್ರು ಹಾಳಾಗಿ ಹೋಗಲಿ ಅಂತ. ಯಾವುದೊಂದು ಮಾಡಿದ್ರು ಹಿಂಗ್ಸ್ರಂಗೆ ಕೊನಕ್ಕೆ ಮಾಡ್ತಾರೆ. ಎಷ್ಟು ಸತಿ ಅಂತ ನಾವು ಸುಧಾರಿಸ್ಕೊಳ್ಳೋದು? ನಮಗೂ ಸಾಕಾಗಿ ಹೋಗಿದೆ. ಸ್ವಲ್ಪ ಸುಮ್ಮನಿರ್ರಿ. ಹಾಗೆ ನಮ್ಮನೇಲೆಲ್ಲ ತೊಂದರೆ ಆದಾಗ ಬರಲ್ಲ ಅವರು ಗುಂಡಪ್ಪಣ್ಣ. ನಿಮಗೆ ಜ್ಞಾನ ಮಾಡ್ಕೊಂಡು ಸುಮ್ಮನೆ ಮನೆ ಬದಿ ಇದ್ದಿದ್ರೆ ನಮ್ಗೆ ಎಂತಕ್ಕೆ ಬೇಕು ಅಂತ ಮಾತಾಡ್ತಾರೆ. ಒಳ್ಳೆ ಮಾತಲ್ಲೇ ಗುಂಡಪ್ಪಣ್ಣನ ಕೂರಿಸ್ಕೊಂಡು ಇಬ್ಬರು ಬುದ್ಧಿ ಹೇಳಿ. ಒಂದೆರಡು ಮಾತು ಬೈತಾರೆ, ಸಿಟ್ಟು ಮಾಡ್ತಾರೆ, ಮಾಡಿದ್ರೆ ಮಾಡಲಿ, ನಿಮ್ಗಿಂತ ದೊಡ್ಡರಲ್ಲ. ಹೆಂಗಾರು ಮಾಡ ಶೇಖರನ ಸವಾಸ ಒಂದು ಬಿಡಿಸಿ ಮಾರ್ರ. ತಡಿ ಒಂಚೂ ತಡಿ. ಇವತ್ತಿವ್ರೆಕ್ಕೊಂದ್ಸಲ್ಲ. ಎಂತಂದರೆ ಎಂತ ಆಯ್ತು ನಿಮಗೆ? ಅಲ್ಲ, ನೀನು ಹಿಂಗೆ ಮಾತಾಡ್ತಿದ್ದಲ್ಲ, ನಿಜವಾಗ್ಲೂ ಹಿಂಗೆ ನಿತ್ತು ಮಾತಾಡ್ತಿರೋದ ಇದ್ರ ಬಿದ್ರೆ ಅಲ್ಲ ಕನಸು ಅಂತ ಒಂಚೂರು ಚೂಟ್ ನೋಡ್ಕೊಂಡೆ ಚೂಡ್ತಾ ಬಲವಾಗಿ ಚುಟ್ಕಿ ಬಿಟ್ಟು ಉರಿನೇ ಆಯ್ತು ಮರತೆ. ಕನಸಲ್ಲ, ನನ್ಸಯ್ಯ. ನಿಂಗೆ ಯಾವಾಗ ಇಷ್ಟು ಒಳ್ಳೆ ಬುದ್ಧಿ ಬಂದಿದ್ದ? ನನ್ನ ಬುದ್ಧಿ ಯಾವಾಗಲೂ ಒಳ್ಳೆಯದಾಗೇ ಇರ್ತದೆ. ಯಾವಾಗ ಬೇಕೋ ಆವಾಗ ಬಳಸ್ಕೊತೀನಿ ಅಷ್ಟೇಯ. ನಿಮ್ಮ ಹಂಗೆ ಮಾಡಲ್ಲ. ಏನು ಇವ್ರು ದೊಡ್ಡಿದು ಕನಸಂತೆ ಚೂಟ್ಕಿತಾರಂತೆ. ನನ್ನ ಹತ್ರ ಹೇಳಿದರೆ ನಾನೇ ಚೂಡ್ತಿದ್ನಲ್ಲ.
ಗೊತ್ತಾತಿತ್ತು ಅವಾಗ ಇನ್ನೂ ಗನಾಗಿ.